ಪಾಪಚ್ಚಿ ಹುಡುಗರು ಒಂದೇ ಬೆಕ್ನ ಎಷ್ಟು ಅಂತ ಉಜ್ಜಾಡಕ್ ಸಾಧ್ಯ? ಹನಿಮೂನ್ ಹೋದವಳಿಗೆ ಅವಳ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾಳಂತೆ, ಏ ನಾನೊಂದು ಜೀನ್ಸ್ ಕೊಟ್ಟಿದ್ನಲ್ಲ ಅದನ್ನ ನೀನ್ ಹನಿಮೂನಲ್ಲಿ ಹಾಕೋ ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ಈ ನನ್ನ ಮಗ 4 ದಿನದಿಂದ ಚಡ್ಡಿ ಹಾಕೊಳಕ್ ಕೊಟ್ಟಿಲ್ಲ, ಸೊ ನಿನ್ ಪ್ಯಾಂಟ್ ಎಲ್ಲ ಹಾಕೊಳ್ಳಿ ಅಂತ. ಈಗ ಹಾಲು ನೀನ್ ಕುಡಿತ್ಯಾ ಇಲ್ಲ ಕುಡಿಬೇಕು. ತಾವೇನು ಭೂಮಿ ಮೇಲೆ ಶಾಶ್ವತವಾಗಿ ಶಂಟ ಹರ್ಕೊಂತಿರ್ತೀರೇನೋ? ನಿನ್ನೆ ಎಷ್ಟಕ್ಕೆ ಮಕ್ಕೊಂಡೆ? 1,000ಕ್ಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋಗೆ 500 ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಪಟ ಲೈಕ್ನ ಕಂಪ್ಲೀಟ್ನ ಮಾಡಿ. ಸೊ ಈ ವಿಡಿಯೋ ಮಾತ್ರ ಫುಲ್ಲು ಸಿಕ್ಕಾಪಡೆ ಕ್ರೇಜಿ ಆಗಿರುತ್ತೆ. ಒಳ್ಳೊಳ್ಳೆ ರೀಲ್ಸ್ನ ತೊಗೊಂಬಂದಿದ್ದೀನಿ. ಸೊ ವಿಡಿಯೋನ ತಡ ಮಾಡ್ಬಿಟ್ಟು ಬನ್ನಿ ವಿಡಿಯೋನ ಶುರು ಮಾಡೋಣ. ಲವ್ ಅಲ್ಲಿ ಯಾವಾಗ್ಲೂ ಹುಡುಗಿರೇ ಮೋಸ ಮಾಡೋದು ಅಂತ ಹುಡುಗರು ಹೇಳ್ತಾರೆ. 100% ನಿಜ. ಹುಡುಗಿರೇ ಮೋಸ ಮಾಡೋದು. ಹುಡುಗರಿಗೆ ಒಂದ್ ಬೈಕ್ ಇಷ್ಟ ಆಗಿರುತ್ತೆ, ಅಮ್ಮಮ್ಮ ಅಂದ್ರೆ 1 ವರ್ಷ ಉಜ್ಜಾಡ್ಬೋದು ಅದನ್ನ. ಅದಾದ್ಮೇಲೆ ಹೊಸ ಗಾಡಿ ಮೇಲೆ ಆಸೆ ಆಗುತ್ತೆ. ರೀಸನ್ ಏನ್ ಕೊಡ್ಬೇಕು? ಮೈಲೇಜ್ ಸಿಗ್ತಾ ಇಲ್ಲ, ಬ್ರೇಕ್ ಸರಿ ಇಲ್ಲ, ಗಾಡಿ ಹಳೇದಾಗಿದೆ. ಪಾಪಚ್ಚಿ ಹುಡುಗರು ಒಂದೇ ಬೆಕ್ನ ಎಷ್ಟು ಅಂತ ಉಜ್ಜಾಡಕ್ ಸಾಧ್ಯ? ನಾನ್ ಮಾತಾಡಿದ್ದು ಬೈಕ್ ಬಗ್ಗೆ ಅಲ್ಲ. ಅದ್ಭುತ ಗುರು, ಓನ್ಲಿ ಫಾರ್ ಲೆಜೆಂಡ್ಸ್. ಮಚಾ, ನಿನ್ಗೆ ಅರ್ಥ ಆಯ್ತಾ? ನನಗಂತೂ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗೈತೆ ಅಂತ ಭಾವಿಸ್ತೀನಿ. ಸೊ ಈಗ ಒಂದೊಳ್ಳೆ ಡೈಲಾಗ್ನ ಹೊಡೆದ್ರು ಅಕ್ಕ ಅವರು. ಸೊ ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ La República de Colombia. Plata o plomo. Plata o plomo. ಯಾರ ಮಕ್ಕಳಪ್ಪ ನೀವೆಲ್ಲ ಅಂತ ಕೇಳಬೇಕಾಗಿಲ್ಲ. ನೋಡಿದ್ರೆ ಗೊತ್ತಲ್ವಾ, ಈ ಪಿಕ್ಚರ್ ರಿಲೀಸ್ ಆಗೋ ಮುಂಚೆ ಥಿಯೇಟರ್ ಅಲ್ಲಿ 2 ಅಡ್ವರ್ಟೈಸ್ಮೆಂಟ್ ಗಳು ಆಗ್ತಾ ಇರಲ್ಲ. ಈ ಸ್ಮೋಕಿಂಗ್ ಮುಖೇಶ್ ಅವ್ರದ್ದು ಮತ್ತೆ ಸುನೀತಾ ಅವ್ರದ್ದು. ಅವ್ರ ಮಕ್ಕಳು ಬೆಳೆದ್ಬಿಟ್ಟು ದೊಡ್ಡವರಾಗ್ಬಿಟ್ಟವ್ರು ಅಷ್ಟೇ, ಗುರ್ತಿರ್ತಿಲ್ಲ. ಇವಳು ಮುಖೇಶನ್ ಮಗಳು, ಸುನೀತ್ ಸಣ್ಣ. ಇವ್ರಿಗೂ ಗೊತ್ತಾಗ್ಬಿಟ್ಟೈತೆ, ನಮಗೂ ಅಡ್ವರ್ಟೈಸ್ಮೆಂಟ್ ನೋಡಿ 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 ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ ಅಂತ. ಅದಕ್ಕೆ ಇವಾಗಲಿಂದಾನೆ ಕ್ಯಾನ್ಸರ್ ಅಡ್ಗೆ ಪ್ರಿಪೇರ್ ಆಗ್ತವ್ರು ಇಬ್ರು. ಹೊಗೆ ಮೇಲೆ ಹೊಗೆ ಹೇಳ್ಕೊಂಡು ಮೂಗು ಮುಕ್ಳಿಲೆಲ್ಲ ಹೊಗೆ ಬಿಡದೆ ಒಂದು ದೊಡ್ಡ ಸಾಧನೆ ಅಂದ್ಕೊಂಡ್ಬಿಟ್ಟವ್ರೆ. ಅವ್ರು ಹೊಗೆ ಕುಡಿಯಕ್ಕೆ ಒಂದು ಹುಡುಗಿ ಅವಳೆ, ನಾವು ಜ್ಯೂಸ್ ಕುಡಿಸ್ತೀವಿ, ಎಳ್ನೀರ್ ಕುಡಿಸ್ತೀವಿ ಅಂದ್ರೆ ಒಂದು ಹುಡುಗಿ ಸಿಗಲ್ವಲ್ಲ. ನೆನಪಿಡಿ, ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಜ್ಯೂಸ್ ಕೊಡಿಸ್ತೀವಿ, ಒಂದು ಒಳ್ಳೆ ಊಟ ಕೊಡಿಸ್ತೀವಿ ಅಂತಂದ್ರೂ ನಮ್ಮ ಹತ್ರ ಯಾರಲ್ಲ, ನಾವನ್ನ ಸಿಂಗಲ್ ಆಗಿರ್ತೀವಿ ಅಲ್ವಾ? ಸಿಂಗಲ್ಸ್ ಕಷ್ಟ ಯಾರಿಗೆಲ್ಲನ ನೋಡ್ರಿ. ಇಂಥವ್ರಿಗೆಲ್ಲ ಒಂದು ಕ್ಯಾನ್ಸರ್ ತಗೊಳೋಕ್ಕೋಸ್ಕರ ಇವನ್ ಬಾಯಿಂದ ಅವಳ ಬಾಯಿಗೆ ಹೊಗೆ ಬಿಟ್ಕೊಂಡು ಏನೇನೋ ಮಾಡ್ತಾರೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಈಗ ಹನಿಮೂನ್ ಹೋದವಳಿಗೆ ಅವಳ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾಳಂತೆ, ಏ ನಾನೊಂದು ಜೀನ್ಸ್ ಕೊಟ್ಟಿದ್ನಲ್ಲ ಅದನ್ನ ನೀನ್ ಹನಿಮೂನಲ್ಲಿ ಹಾಕೋ ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ಈ ನನ್ನ ಮಗ 4 ದಿನದಿಂದ ಚಡ್ಡಿ ಹಾಕೊಳಕ್ ಕೊಟ್ಟಿಲ್ಲ, ಸೊ ನಿನ್ ಪ್ಯಾಂಟ್ ಎಲ್ಲ ಹಾಕೊಳ್ಳಿ ಅಂತ. ನಿಮ್ದು ಯಾರ್ಯಾರು ಹನಿಮೂನ್ ಈ ತರ ಆಗಿದೆ ಹೇಳಿ. ಓಕೆ, ಹನಿಮೂನ್ ಗಿಫ್ಟು. ನಾವಿನ್ನ ಸಿಂಗಲ್ಸ್ ಗುರು, ನಮ್ಗೆ ಅವೆಲ್ಲ ಗೊತ್ತೇ ಇಲ್ಲ ಹನಿಮೂನು ಯಾವ ರೀತಿ ಇರುತ್ತೆ ಅಂತ. ಸೊ ಲೆಜೆಂಡ್ಸ್ಗಳಿಗೆ ಮಾತ್ರ ಅರ್ಥ ಆಗಿರುತ್ತೆ. ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಚಳಿಗಾಲದಲ್ಲಿ ಚಳಿ ಕಮ್ಮಿ ಆಗ್ಲಿಕ್ಕೆ 2 ಕಂಬಳಿ ಇರ್ಬೇಕು. ಇಲ್ಲ ಅಂದ್ರೆ ಕಂಬಳಿ ಒಳಗಡೆ ಇವಳನ್ನ ಹಾಕೊಂಡು ಇವಳಿಗೆ ಹಾಕ್ತಾ ಇರ್ಬೇಕು. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ನೋಡ್ರಲಿ ದುಡಿರ್ಲಿ, ಹಳ್ಳಿ ಮೇಲೆ ಬಂದ್ ಹೆಂಗ್ ದುಡಿತಿದೀನಿ ಅಕ್ಕ. ನಾನ್ ದುಡಿತಿದ್ದೆ ಬಿಡಪ್ಪ ನೀನು. ದುಡ್ದ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಡ್ರಲಿ. ನೋಡ್ರಲೆ ನಾನು ಹಳ್ಳಿ ಮೇಲೆ ಬಂದ್ ಹೆಂಗ್ ಮಾತಾಡ್ತಿದ್ದೀನಿ, ವ್ಯಾಪಾರ ಹೆಂಗ್ ಮಾಡ್ತೀನಿ ನೋಡ್ರಲಿ, ಕಲೀರ್ಲಿ. ಬಂದ ನೋಡಿ ಶಂಟಾಳಪ್ಪನ್ ಸಣ್ಣ ಶಿಷ್ಯ SSLC ಎಕ್ಸಾಮ್ 2 ಸತಿ ಕಟ್ಟು ಬರೆದ್ರು ಏನು ಕಿಸ್ತು ದಬಕ್ಕಾಗಲಿಲ್ಲ ಅಂತ ನಿನ್ನ ಸಂಡೆ ಬಜಾರ್ ಕರ್ಕೊಂಡು ಹೋಗಿ ಸೆಕೆಂಡ್ ಹ್ಯಾಂಡ್ ಸೂಪರ್ ಎಕ್ಸೆಲ್ ಬೈಕ್ ಕೊಡಿಸಿ ಬರ್ಮಾ ಬಜಾರ್ ಬಕೆಟ್ ತಗೊಂಡು ಬೀದಿ ಮೇಲೆ ಬಕೆಟ್ ಮಾರಲಿ ಅಂತ ಕಳಿಸಿರೋದು. ಊರಿಗೆ ಬಕೆಟ್ ಮಾರೋ ಅಂತ ಅಂದ್ರೆ ಊರಲ್ಲಿ ಆಂಟಿದಿರಿಗೆಲ್ಲ ಬಕೆಟ್ ಹಿಡಿತಾನೆ. ಬಕೆಟ್ ಪಕ್ಕ ಅಂತ ಬುಲ್ಡ್ ಮೇಲೆ ಓಡಿಸ್ಕೊಳ್ಬೇಕು ನನ್ನ ಮಕ್ಕಳಿಗೆಲ್ಲ. ಯಾವಾಗ ಶಾಣೆ ಆಗ್ತಿರ್ಲಿ, ದುಡಿರ್ಲಿ, ದುಡ್ದ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಡ್ರಿ. ನಾವು ಗುಂಡ್ರು ಬಾವಿಗಳು ಕಣ್ರಿ. ಅಪ್ಪ ಅಮ್ಮನ್ ಪ್ರೀತಿ ಗೊತ್ತಿಲ್ಲ, ಮನೆ ಮಟ್ಟದ ಮೇಲೆ ಜವಾಬ್ದಾರಿ ಇಲ್ಲ. ದಿನ ಮಾದಪ್ಪನ ಮೆಸ್ಸಲ್ಲಿ ಊಟ ಮುನ್ಯಮ್ಮನ್ ಲಾಡ್ಜರ್ ಮಲ್ಕೋತೀವಿ. ಬೇವರ್ಸಿಗಳು ನಾವು. ಅಪ್ಪ ಅಮ್ಮನ್ ಹೇಗೆ ಚೆನ್ನಾಗಿ ನೋಡ್ಕೋಬೇಕು, ಮನೆ ಜವಾಬ್ದಾರಿ ಹೇಗೆ ತಗೋಬೇಕು ಅಂತ ಈ ನನ್ನ ಮಕ್ಕಳಿಂದ ಕೇಳಿ ತಿಳ್ಕೊಂಡು ಕಲ್ತ್ಕೋಬೇಕು ಅವ್ರ. ನಿಮ್ ನೀವು ತೊಳ್ಕೊಡ್ರಲ್ಲಿ, ನಮ್ದು ಯಾಕೋ ಮುಸ್ ಮಾಡಕ್ ಬತ್ತೀರ ನಮ್ಮದನ್ನ. ಇವ್ರು ಮುಕ್ಳೆಪ್ಪನ್ ಮೊಮ್ಮಗ, ಇವ್ರಣ್ಣ ಚೂಚಪ್ಪನ್ ಚಿಕ್ಕಪ್ಪ ಒಬ್ಬವನೇ. ಅವ್ನು ಯಾರಂತಂದ್ರೆ ಮಮ್ಮಿ ಸಲ ಫುಲ್ ಟ್ಯಾಂಕ್ ಹಾಕೊಂಡಿಲ್ಲ ಪೆಟ್ರೋಲ್. ಮಮ್ಮಿ ಸಲ ಬುಲೆಟ್ ತಗೊಂಡಿಲ್ಲ. ಸಾಧ್ಯನೇ ಇಲ್ಲ.
ಈ ತರ ಅಚೀವ್ಮೆಂಟ್ ಯಾರ ಕೈಲಾದ್ರೂ ಮಾಡಕ್ಕಾಗುತ್ತಾ? ನೀನ್ ಒಬ್ಬನ್ ಬಿಟ್ಟು. ಅದಕ್ಕೆ ಒಂದು ಅವಾರ್ಡ್ ಕೂಡ ಕೇಳಿದೀನಿ, ಬರ್ತಿದ್ದೀನಿ. ನಾನು ಅಂದವೆ ಗುಬಾಲ್ಡ್ ವಿತ್ ಎನ್ಫೀಲ್ಡ್ ಅಂತ ಅವಾರ್ಡ್ ಹೆಸರು. ಆ ವಿಡಿಯೋದಲ್ಲಿ ನೋಡಿದ್ರು ಬೈಕ್ ತಗೊಂಡ್ರಲಿ, ಕಾರ್ ತಗೊಂಡ್ರಲಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ರಲಿ, ದುಡಿರಲಿ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಡ್ರಲಿ, ಸೇದ್ ಬಿಡ್ರಲಿ, ಕುಡಿ ಬಿಡ್ರಲಿ, ಸುತ್ತಾಡಿರಲಿ, ಹೊಡ್ಕೋಬೇಡ್ರಲಿ. ಬರ್ಲಿ ಖಾಲಿ ಮುಟ್ಟಿಗೆ ಮಾರವೇ ಎಲ್ಲ ಹೊಡ್ಕೊಂಡು ನಾಳೆ ಸಣ್ಣವಾಗ್ಯಾವೆ. ಬರೀ ಇದೇ ಆಗೋಯ್ತು. ಏನ್ ಹೊಡ್ಕೊಳ್ಳೋದು ಅಂತಂದ್ರೆ ಏನ್ ಆಡ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದೆ. ಗಂಟೆಗೆ 77 ಸತಿ ಹೊಡ್ಕೊಂಡೇ ಕುತ್ಕೊಬಿಡಕ್ಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ್ಲೂ ಪುಂಕ್ತಾ ಇರ್ತಾರೆ ಈ ತರ. ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಚೆನ್ನಾಗ್ಬಿಟ್ಟ. ನನ್ನ ಹತ್ರ ಬೇಡ, ಬೇಜನ್ ಕೊಟ್ಬಿಡ್ತೀನಿ, ಗೊತ್ತಾಯ್ತಲ್ಲ ಮಚ್ಚ. ಬೇಜನ್ ಮಾತಾಡ್ತಾ ಇದ್ದಾನೆ ನಮ್ಮ. ನೀನು ಒಂದ್ ಅವಾಜ್ ಬಿಡು ಹೇಳ್ತೀನಿ. ಬಾ ಸಖತ್ ಬೈತಾ ಇದೆಯಾ ಕಣ. ಏನೋ ಒಳ್ಳೆ ಗಲಾಟೆ. ಏನ ಅವ್ನ ಹಂಗೆಲ್ಲ ಬೈತಾವ್ ನೀನಿಲ್ಲ. ಅವನೆಲ್ಲ ಬೈದ ಏನೋ ನನ್ಗೆ ಬೈತಾ ಇದೆಯಾ ನೀನು? ನನ್ಗೇನ್ ಕೆಲ್ಸಲ್ಲ ಅನ್ಕೊಂಡಿದ್ಯಾ ನೀನು? ಅದೇನ್ ಮೀಟ್ರೋ ಏನೋ ಪ್ರಕಾರ ಗೊತ್ತಿಲ್ಲ. ಇವನಾಗ ಅವಾಜ್ ಹಾಕೋ ಅಂದ್ರೆ ಬ್ಯಾ 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 ಅಂತ. ಇಂಥ ಜನಗಳು ಇಟ್ಕೊಂಡು ಏನ್ ಮಾಡೋದು ನಾನು? ಕಿಲಾಡಿ. ಒಬ್ರಿಗೆ ಕಣ್ ಕಾಣಲ್ಲ, ಒಬ್ರಿಗೆ ಕಿವಿ ಕೇಳಿಸಲ್ಲ, ಒಬ್ರಿಗೆ ಕೈ ಇಲ್ಲ, ಒಬ್ರಿಗೆ ಮಾತೇ ಬರಲ್ಲ. ಸೊ ಒಳ್ಳೆ ಕಾಮಿಡಿ, ಒಂದು ಒಳ್ಳೆ ಸೀನ್ನ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ ಕಾಮಿಡಿ ಇದು. ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಮೊದಲೇ ಹೇಳ್ಬೇಕು ತಾನೆ, ಬಾಟ್ಲಲ್ಲಿ ಕುಡಿಸೋದಲ್ಲ ಹಾಲು ಕುಡಿಯೋದು ಅಂತ ಫುಲ್ ಡಬಲ್ ಮೀನಿಂಗ್ ಆಗ್ಬಿಡ್ತಲ್ಲಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ತೇಜಸ್ವರ ವಿಡಿಯೋ ಹೋಗೋಣ ಬನ್ನಿ. ಈಗ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದಲೇ? ಅಮ್ಮನ್ ಗೋಳಿ ಮಗನೇ ಈಗ ಮುಸ್ಕೊಂಡಿರಕ್ಕಾಗಲ್ವಾ ಅಂತ ಅನ್ನಕ್ ನನಗೂ ಬರುತ್ತೆ. ಬಟ್ ನಿಮ್ಮ ಲೆವೆಲಿಗೆ ನಾನು ಇಳಿಯಲ್ಲ. ಅದ್ಭುತ, ಸೂಪರ್ ಆಗಿತ್ತು. ಓಕೆ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಸೀದಾ ಡೈರೆಕ್ಟ್ ಓಪನ್. ಏನು ಹೊಸ ವರ್ಷ ಮಾಡಿರಲ್ಲ, ಏನ್ ಡಬ್ಬಾಕಿರ್ಲ ಹೇಳ. ಏನ್ ಡಬ್ಬಾಕ್ರಿ? ಹೊಡ್ಕೊಂಡು ಎಲ್ಲ ಕಲಸ ಆಗಿರ್ಲೇನು? ತಾವೇನು ಭೂಮಿ ಮೇಲೆ ಶಾಶ್ವತವಾಗಿ ಶಂಟ ಹರ್ಕೊಂತಿರ್ತೀರೇನೋ? ಲಕ್ಷ್ಮಣ್ ಕಿಂಗ್ ಅಂತ ಸಕ್ಕದ ಮಾಡ್ತಾರೆ ವಿಡಿಯೋಸ್ನ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ವಿಡಿಯೋಸ್ನ ಮಾಡ್ತಾರೆ. ಅದ್ಭುತ ಗುರು. ಆ ಮನುಷ್ಯ ಮಾತ್ರ ಬೆಂಕಿ ಡೈಲಾಗ್ ಹೊಡಿತಾನೆ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಸೊ ಹೋಗಿ ನೋಡಿ. ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ನಾನು ಎಲ್ರ ಜೊತೆ ಚೆನ್ನಾಗಿರ್ತೀನಿ, ಆದ್ರೆ ನಂಬಿಕೆ ಯಾರ ಮೇಲೇನೂ ಇಟ್ಟಿಲ್ಲ. ಡೈರೆಕ್ಟ್ ಆಗಿ ಹೇಳ್ಬೋದು ತಾನೆ, ಫಸ್ಟ್ ಪೇ ಮಾಡು ಆಮೇಲೆ ಬರ್ತೀನಿ ಅಂತ. ಅದ್ಭುತ ಗುರು ಈ ಮನುಷ್ಯ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಹಲೋ, ಅವನಿಗೆ ಸಮಾಚಾರ ಗೊತ್ತಿಲ್ಲ. ಹೇಳ್ಬೇಕು. ನಿನ್ನೆ ಎಷ್ಟಕ್ಕೆ ಮಕ್ಕೊಂಡೆ? 1,000ಕ್ಕೆ. ಕನ್ಫ್ಯೂಸ್ ಆಗ್ಬಿಟ್ಟು ಅಣ್ಣ ಬಾಸು. ಅವ್ರು ಕೇಳಿದ ಕ್ವಶನ್ಗೆ ಅವ್ರು ಕೊಟ್ಟಿದ್ದ ಆನ್ಸರ್ಗೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ. ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈ ಮದುವೆಗೆ ಹುಡುಗಿರು 2 ಲಕ್ಷ 3 ಲಕ್ಷದ ಲೆಹೆಂಗಾ ಡ್ರೆಸ್ ಎಲ್ಲ ತಗೋತಾರೆ. ಆದ್ರೆ ಮದುವೆ ಗಂಡಿಗೆ ಆ ಡ್ರೆಸ್ ಮೇಲೆ 1% ಇಂಟ್ರೆಸ್ಟ್ ಇರೋದಿಲ್ಲ. ಅವನಿಗೆ ಏನಿದ್ರು ಆ ಡ್ರೆಸ್ ಒಳಗೆ ಏನಿದೆ ಅದ್ರ ಮೇಲೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದ 2-3 ಲಕ್ಷ? ನಿಜ ಅಲ್ವಾ ಗುರು? ನಿಜನೇ ಅದು ಖಂಡಿತ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಮಾತಾಡೋದು ಬಿಟ್ಟು ಇನ್ನೊಂದು ಏನಕ್ಕೆ ಫೇಮಸ್ ಅಂತೆ ಮದುವೆ ವಿಚಾರದಲ್ಲಿ? ಹೌದು ಮೇಡಮ್, ಕರೆಕ್ಟ್. ಸಾವ್ ಹೇಳ್ತಾ ಇದ್ರಲ್ಲ ನಮ್ ಕ್ಯಾಮರಾಮ್ಯಾನ್, ಇಬ್ರು ಮದ್ವೆ ಅಂತ. ನಿಮ್ಗೆ ಆಗಿಲ್ವಾ? ಆಗಿದೆ ಮೇಡಮ್. ಎಷ್ಟ್ ಮದ್ವೆ? ಇಬ್ರು ಮದ್ವೆ, ಒಂದು ಅರೇಂಜ್ ಮ್ಯಾರೇಜ್, ಒಂದು ಇದು ಲವ್ ಮ್ಯಾರೇಜ್. ಎರಡು ಒಟ್ಟಿಗಿದ್ದಾರೆ ಇಬ್ರು? ಆರಾಮಾಗಿದ್ದಾರೆ. ಯಾಕಂದ್ರೆ ನಾವು ಕರೆಕ್ಟ್ ಆಗಿದ್ದೀವಲ್ಲ. ಮಕ್ಕಳು ಹಾಫ್ ಟೀಮ್. ಹಾಫ್ ಟೀಮ್ 6. ಎಸ್ ಮೇಡಮ್. ಈಗ ಜಾಸ್ತಿ ಮಕ್ಕಳನ್ನ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಮೇಲೆ. ಏನ್ ಮಾಡ್ತೀರಾ ಮೇಡಮ್? ಓಟ್ ಹಾಕಕ್ ಬೇಕಲ್ಲ. ಓಟ್ ಹಾಕಕ್ಕೆ ಜನ ಬೇಕಾ? ಹೌದು. ಯಾಕಂದ್ರೆ ನಾವು ಬೇಕಾಗಿಂತ ವ್ಯಕ್ತಿ ಬೇಕಂದ್ರೆ ಮಕ್ಕಳು ಮಾಡ್ಬೇಕಲ್ಲ. ಮತ್ ನಾವು ಬರ್ತೀವಿ, ಒಂದ್ 5 ವರ್ಷಕ್ಕೆ ನಾವು ಸುತ್ತೋಗ್ತೀವಿ. ಓಟ್ ಹಾಕಕ್ಕೆ ಅಂತಾನೆ ಮಕ್ಕಳು. ಅದ್ರಿಂದ ಮೇಡಮ್, ಯಾಕಂದ್ರೆ ನಾವು ಓಟ್ ಹಾಕಂತ ಮಕ್ಳು ಮಾಡಿದ್ರೆ ನಮ್ಮ ಮನೆ ಹತ್ರ ಜಾಸ್ತಿ ಇವ್ರು ಬರ್ತಾರೆ, ದುಡ್ಡು ಕೊಡ್ತಾರೆ. ದುಡ್ಡಲ್ಲ ಮೇಡಮ್, ದುಡ್ಡು ಯಾವ ನನ್ನ ಮಗನ್ ಬೇಕು ಮೇಡಮ್. ದುಡ್ಡು ಅವಶ್ಯಕತೆ ಅಲ್ಲ, ಮನುಷ್ಯ ಮುಖ್ಯ. ಪಾರ್ಟಿ ನಂದು ನಮ್ ಮಿಸಸ್ ಎಲ್ಲ ಸೇರಿದ್ರೆ 8 ಓಟ್ ಇದೆ ಮೇಡಮ್. ಒಂದೇ ಮನೆಯಲ್ಲಿ 6 ಜನ ಮಕ್ಕಳು. ಒಬ್ರು ಪ್ರಿಯತಮೆ, ಒಬ್ರು ಇವರು. ಸೊ ಒಂದು ಅದ್ಭುತ ಚೆನ್ನಾಗಿತ್ತು.
ವಿಡಿಯೋನ ನೋಡ್ಕೊಂಬಂದ್ರಲ್ಲ, ಸ್ವಲ್ಪನಾದರೂ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಟಾಪಟ 500 ಲೈಕ್ನ ಕಂಪ್ಲೀಟ್ನ ಮಾಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಗೊತ್ತಲ್ಲ, ಡಿಸ್ಲೈಕ್ನ ಮಾಡಿ. ಇಷ್ಟ ಆಗಿದ್ರೆ ಲೈಕ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ, ರೀಲ್ಸ್ನ ರಿಯಾಕ್ಷನ್ ವಿಡಿಯೋಕ್ಕೆ ಮಾಡೋಕ್ಕೆ ಬರ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.